ಬನ್ನಿ ಸರ್, ಬನ್ನಿ ಬನ್ನಿ. ನೀವು ಕ್ಯಾಬಲ್ಲಿ ಬಂದ್ರಾ? ಅದು ಏನಂದ್ರೆ ನಮ್ದು ತುಂಬಾ ಓನ್ ವೆಹಿಕಲ್ಸ್ ಇದೆ. ಈ ಆಡಿ ಟಿ ರೇಂಜ್ ರೋವರು, ಮೊಸರಾಟಿ, ನಮ್ಮ ರೇಂಜಿಗೆ ತಕ್ಕಂತೆ ಒಂದು ಮಿನಿ ರೇಂಜ್ ರೋವರು ಇವೆಲ್ಲ ಇದೆ. ಬಟ್ ಅವೆಲ್ಲ ನಾವು ನಮ್ಮ ಈ ಕಾವೇರಿ ಫಾರ್ಮ್ ಹೌಸ್ ಇದೆಯಲ್ಲ, ಅದ್ರ ಪಕ್ಕ ಒಂದು ತೊರೆ ಹರಿಯುತ್ತೆ, ಅಲ್ಲಿ ರೆಸ್ಟ್ಗೆ ಅಂತ ಬಿಟ್ಟಿದೀವಿ. ಕಾರ್ ನೋಡಿದ್ರೆ ಎಲ್ಲೋ ಬೋರ್ಡಿದ್ದಂಗಿತ್ತು. ಏನ್ ಸರ್, ನಾವೊಬ್ರೇ ಶ್ರೀಮಂತರಾದ್ರೆ ಚೆನ್ನಾಗಿರುತ್ತಾ ಹೇಳಿ? ನಮ್ಮನ್ನ ನಂಬ್ಕೊಂಡಿರೋರು ಸ್ವಲ್ಪ ಚಿಲ್ಲರೆ ಕಾಸೆ ಮಾಡ್ಕೊಳ್ಳೋದು ಬೇಡವಾ? ಅದಕ್ಕೆ ನಾವು ಮೀಟಿಂಗ್ ಅಂತ ಬಂದಾಗ ಅವರು ಕಾರನ್ನ ಬಾಡಿಗೆಗೆ ತಗೊಂಡೋಗ್ತಾರೆ. ಮಮ್ಮಿ ನಾವೇ ನಮ್ಮ ಬಗ್ಗೆ ಎಲ್ಲ ಹೇಳ್ಕೊಬಾರ್ದು ಮಮ್ಮಿ, ಅವರೇ ಅದನ್ನ ತಿಳ್ಕೋಬೇಕು. ಅಂದಾಗೆ ಎಲ್ಲಿ ಮಕ್ಕಳೆಲ್ಲ ಕಾಣಿಸ್ತಾ ಇಲ್ವಲ್ಲ? ನಿಮಗೋಸ್ಕರ ಕಾಯ್ತಾ ಇದ್ವಿ. ಆದರೆ ನೀವು ಫೋನ್ ಮಾಡಿ ಬರ್ತೀನಿ ಅಂತ ಹೇಳಿದಾಗ ನಮ್ಮ ಸ್ಕೂಲ್ನ ಮಕ್ಕಳಿಗೆ ಸ್ಟಾಫ್ಗೆಲ್ಲ ವಿಷಯ ಹೇಳಿದೆ. ಅವರು ನಿಮ್ಮನ್ನು ನೋಡ್ಬೇಕು ಅಂತ ಕಾಯ್ತಾ ಇದ್ರು. ಆದರೆ ಈಗ ಎಕ್ಸಾಮ್ ಇದೆ ಅಲ್ವಾ, ಹಾಗಾಗಿ ಅವ್ರಿಗೆ ಅರ್ಧ ದಿನ ರಜೆ ಕೊಟ್ವಿ. ಮಧ್ಯಾಹ್ನವರೆಗೂ ಇದ್ರು, ಈಗ ಓದ್ಕೋಬೇಕು ಅಂತ ಮನೆಗೆ ಹೋದ್ರು. ಇಟ್ಸ್ ಓಕೆ. ಏನ್ ಮಾಡೋದು, ನಾವು ಬೇಗ ಮೀಟಿಂಗ್ ಮುಗಿಸ್ಕೊಂಡು ಬರಬೇಕು ಅಂತಾನೆ ಇದ್ವಿ. ಅದು ಮಿನಿಸ್ಟರ್ ಜೊತೆ ಒಂದು ಮೀಟಿಂಗ್ ಇತ್ತು, ಅದನ್ನ ಮುಗಿಸ್ಕೊಂಡು ಅಲ್ಲಿ ಮಿಲ್ಕ್ ಕೊಡ್ಕೊಂಡು ಅಲ್ಲಿಂದ ಸೀದಾ ಚೆನ್ನೈ ಹೋಗಿ ಅಲ್ಲೊಂದು ಮಿಲ್ಕ್ ಕೊಡ್ಕೊಂಡು ಮೀಟಿಂಗ್ ಮುಗಿಸ್ಕೊಂಡು ಹಾಗೆ ಚೌಚೌ ತಿನ್ಕೊಂಡು ಸೀದಾ ನೇರವಾಗಿ ಚೆನ್ನೈ ಏರ್ಪೋರ್ಟ್ ಇಂದ ಬೆಂಗಳೂರಿಗೆ ಇಲ್ಲೇ ಬಂದಿರೋದು. ಚೆನ್ನೈ ಏರ್ಪೋರ್ಟ್ ಇಂದ ಬಂದ್ರ? ಚೆನ್ನೈ ಏರ್ಪೋರ್ಟ್ ಇಂದ ಬೆಂಗಳೂರು ಏರ್ಪೋರ್ಟ್ ಬಂದು ಅಲ್ಲಿಂದ ನೇರವಾಗಿ ಇಲ್ಲಿಗೆ ಬರ್ಬೋದಿತ್ತಲ್ಲ. ಬೆಂಗಳೂರು ಏರ್ಪೋರ್ಟ್ ಇಂದನೇ ನಾವು ಬಂದಿದ್ದು, ಆದ್ರೆ ಹಾರಾಡುವಾಗ ಊರುಗಳು ಕಾಣಿಸ್ತಿಲ್ಲ ಅಷ್ಟೇ. ಅಷ್ಟೇ. ಈಗ ಅದ್ ಬಿಡಿ, ಈಗ ಡೀಲ್ ಬಗ್ಗೆ ಮಾತಾಡೋಣ. ಏನಂತೀರ? ಅಯ್ಯೋ, ಖಂಡಿತ ಮಾತಾಡೋಣ. ನೀವು ಹೇಳಿರೋ LCD ಸ್ಲೇಟ್ ಬಗ್ಗೆ ನಮ್ಮ ಸ್ಕೂಲಿರೋ ಎಲ್ಲ ಮಕ್ಕಳಿಗೂ ಹೇಳಿದ್ದೀವಿ. ಈಗ ನಮ್ಮ ಸ್ಕೂಲ್ನಲ್ಲಿ 2500 ಮಕ್ಕಳಿದ್ದಾರೆ. ಅವರೆಲ್ಲರೂ ನಿಮ್ಮ ಪ್ರಾಡಕ್ಟನ್ನು ಇಷ್ಟಪಟ್ಟಿದ್ದಾರೆ. ಹಾಗೆಯೇ ನಮ್ದು ಇನ್ನೊಂದು ಬ್ರಾಂಚ್ ಇದೆ, ಅಲ್ಲಿ 6300 ಜನ ಮಕ್ಕಳಿದ್ದಾರೆ. ನೀವು ಈ ಸ್ಕೂಲ್ಗೆ ಈಗ ಪ್ರಾಡಕ್ಟ್ ಕೊಟ್ರೆ ನೆಕ್ಸ್ಟ್ ಆ ಸ್ಕೂಲ್ಗೂ ನೀವು ಕೊಡ್ಬೋದು. ಮಮ್ಮಿ ಏನ್ ಮಮ್ಮಿ ಇದು ಲಕ್ಷ ಹಿಂದೆ ಬರ್ತಾ ಇದೆ? ಮಿನಿಸ್ಟರ್ ಸಾಹೇಬ್ರು ರೆಕಮೆಂಡ್ ಮಾಡಿದ್ದಾರೆ ಅಂದಮೇಲೆ ನಾವೆಲ್ಲರೂ ತಗೊಳ್ಳೇಬೇಕಲ್ವಾ? ಹಾಗೇನೆ ಮಿನಿಸ್ಟ್ರಿಗೆ ನಮ್ಮ ಸ್ಕೂಲ್ ಬಗ್ಗೆನೂ ಹೇಳಿ, ನಮ್ಮ ಸ್ಕೂಲ್ಗೋಸ್ಕರ ಇನ್ನೊಂದು ಜಾಗ ಸ್ಯಾಂಕ್ಷನ್ ಮಾಡಿಸ್ಕೊತೀವಿ. ನೀವು ಮಾತಾಡ್ತಿದ್ದೀನಿ ನೀವು ತಲೆ ಕೆಡ್ಸ್ಕೋಬೇಡಿ. ಮೊದಲು ನಮ್ ಕೆಲಸ ಮಾಡ್ಕೊಡಿ, ಆಮೇಲೆ ನಾವು ನಿಮ್ ಕೆಲಸ ಮಾಡ್ಕೊಡ್ತೀವಿ. ಡೀಲ್ ಅಂದ್ರೆ ಡೀಲ್ ಅಷ್ಟೇ. ಆಗ್ಲಿ, ಖಂಡಿತ ಆಗ್ಲಿ. ಅಡ್ವಾನ್ಸ್ ಅಂತ ಒಂದಷ್ಟು ಅಮೌಂಟ್ ಅನ್ನ ನಿಮ್ಗೆ ಈಗಲೇ ಟ್ರಾನ್ಸ್ಫರ್ ಮಾಡ್ತೀನಿ. ಮಾಡಿ ಆದಷ್ಟು ಬೇಗ ಮಾಡಿ. ಖಂಡಿತ ಸರ್. ಹಾಂ ಸರ್, ಏನೊಂದು 10,000 ಕಳ್ಸಿರ್ಬೋದೇನಾ? ಮಮ್ಮಿ ಮಮ್ಮಿ ಇದು ಲಕ್ಷ ಟಿನ್ ಬರ್ತಾನೆ ಇದೆ. ಕಡಲೆ ದರಿದ್ರ, ನಿನ್ನೆ 1000, ಇವತ್ತು ಲಕ್ಷ, ನಾಳೆ ಅಯ್ಯೋ ಕೋಟಿ ಅನ್ಕೊಂಡು ಕೋತಿ ಹಂಗ ಆಡ್ಬೇಡ ಕಣಲೆ. ಕೋತ್ ನನ್ನ ಮಗನೇ, ಈಗ ಮುಂದೇನ್ ಮಾಡೋದು ಅಂತ ಯೋಚನೆ ಮಾಡೋ. ಮಮ್ಮಿ ಏನಿಲ್ಲ, ಈಗ ಬಂದಿದೆಯಲ್ಲ ಅದೇ ಕ್ಯಾಬ್ ತಗೊಂಡು ನೀನು ವಾಪಸ್ ಮನೆಗೆ ಹೋಗು. ನನಗೊಂಚೂರು ಬಿಸಿಯೆಸ್ಟ್ ಶೆಡ್ಯೂಲ್ನ ಕೆಲಸ ಇದೆ, ಅದು ರಾತ್ರಿ ಬರೋದು ಲೇಟ್ ಆಗುತ್ತೆ, ಟೈಟ್ ಆಗಿ ಬರ್ತೀನಿ. ಅದು ಟೈಟ್ ಸ್ಕೆಡ್ಯೂಲ್ ಇದೆ, ರಾತ್ರಿ ಲೇಟ್ ಆಗಿ ಬರ್ತೀನಿ ಅಂದೆ. ಹುಷಾರ, ದುಡ್ಡು ಅಯ್ಯೋ ಗೊತ್ತಲ್ಲ, ಬರೆ ಹಾಕ್ಬಿಡ್ತೀನಿ. ಬರೆ ಮಮ್ಮಿ ದುಡ್ಡು ಅಕೌಂಟ್ ಅಲ್ಲಿ ಇದೆ ಮಮ್ಮಿ, ಜೇಬಲ್ಲಿ ನಿಲ್ವಲ್ಲ. ನೀನು ಹೋಗು ಆರಾಮಾಗಿ, AC ಹಾಕಿಸ್ಕೊಂಡು ಹೋಗು. ಹಂಗಂತೀಯ? ಸರಿ, ಕೋತಿ ಆಡ್ದಂಗ ಆಡ್ಬಿಡಲೇ, ಡೀಸೆಂಟ್ ಆಗಿರೋ. ಪಿಂಕಿ ಸ್ಕೂಲಿಗೆ ಬಂದ್ಲ? ಅವಳು ಬಸ್ಸಲ್ಲಿ ಬರ್ತಾಳ ಕಾರಲ್ಲಿ ಬರ್ತಾಳ? ಇತ್ತೀಚೆಗೆ ಆಕ್ಸಿಡೆಂಟ್ಸ್ ಎಲ್ಲ ತುಂಬಾ ಜಾಸ್ತಿ ಆಗ್ತಿದೆ. ಮೊನ್ನೆ ಕೂಡ ಪಿಂಕಿ ವಯಸ್ಸಿನ ಹುಡುಗಿಗೆ ಆಕ್ಸಿಡೆಂಟ್ ಆಗೋಯ್ತು. ವಂದನಾ, ನಿಮ್ಮ ಕೈ ಮುಗಿತೀನಿ, ನನ್ನ ಮಗಳಿಗೆ ಏನು ಮಾಡಬೇಡಿ, ದಯವಿಟ್ಟು ಬೇಡ್ಕೊಂತೀನಿ. ಏನಮ್ಮ ಇದು? ನೋಡ್ದೆ ನಿನ್ನ ಪರಿಸ್ಥಿತಿ ಹೇಗಾಗಿದೆ ಅಂತ? ಅಯ್ಯೋ, ಕೆಲವು ವಿಷಯಗಳನ್ನ ಕೆದಕಕ್ಕೆ ಹೋಗ್ಬಾರ್ದು ಅಂತ ಹೇಳುದು ಇದಕ್ಕೇನೆ. ಮೊದ್ಲೆಲ್ಲ ನೀನು ನಿನ್ ಪಾಡಿಗೆ ನೆಮ್ಮದಿಯಾಗಿದೆ, ಆದ್ರೆ ಈಗ ನನ್ನ ವಿಷಯ ಕೆದಕಕ್ಕೆ ಹೋಗಿ ನಿನ್ನ ಹೃದಯದ ಬಡತನ ಜಾಸ್ತಿ ಆಗೋಗಿದೆ. ಅಲ್ಲ ವಂದನಾ, ನಿನಗೆ ನನ್ನ ಬಗ್ಗೆ ಕುತೂಹಲ ಇದೆ ಅನ್ನೋದು ನಿಜ, ಆದ್ರೆ ಅದ್ರ ಹಿಂದೆ ಭಯನೂ ಇರುತ್ತೆ ಅಂತ
ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ ಮತ್ತೆ ನನಗೆ ಒಂದು ಸಣ್ಣ ಡೌಟ್ ಇದೆ. ಮೊನ್ನೆ ನಾನು ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅದನ್ನ ಕತ್ತು ಕೇಳಿಸ್ಕೊಂಡಿದ್ದು ನೀನೇ ತಾನೆ? ಹೇಳು ಅಂದನ, ಅದು ನೀನೇ ತಾನೆ? ಹೌದು, ಅದು ನಾನೇ. ನನಗೆ ಗೊತ್ತಿತ್ತು ಅದು ನೀನೇ ಅಂತ. ನಿನ್ ಪುಣ್ಯ ಚೆನ್ನಾಗಿತ್ತು. ನಾನು ಕೋಪದಲ್ಲಿದ್ದಾಗ ನನ್ನ ಎದುರುಗಡೆ ನೀನು ಸಿಗ್ಲಿಲ್ಲ. ನೀನು ಈ ಮನೆಗೆ ಸೊಸೆಯಾಗಿ ಬಂದಿದ್ಯಾ, ಎಷ್ಟೋ ವರ್ಷದಿಂದ ಜೊತೆಲಿದ್ದೀವಿ. ಇಷ್ಟು ವರ್ಷದಲ್ಲಿ ನಿನಗೆ ಯಾವತ್ತಾದ್ರೂ ನನ್ನ ಮೇಲೆ ಅನುಮಾನ ಬಂದಿದ್ಯಾ? ಇಲ್ಲ, ಯಾಕಂದ್ರೆ ನಾನು ಅಷ್ಟು ಚೆನ್ನಾಗಿ ನಿಭಾಯಿಸಿದ್ದೀನಿ. ನನ್ನ ಮಾತು ಕತ್ತು ಕೇಳಿಸ್ಕೋತ್ಯಾ? ಅದು ಅಲ್ಲದೆ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ರೂಮ್ಗೆ ಬರ್ತೀಯಾ? ಎಷ್ಟು ಧೈರ್ಯ ನಿನಗೆ? ಉಸಿರು ಹೊಡೆದ್ರೆ ಉಸಿರು ನಿಲ್ಲಿಸ್ಬಿಡ್ತೀನಿ. ನಾನು ಇಲ್ದಿದ್ದಾಗ ನನ್ನ ರೂಮಿಗೆ ಬಂದು ಡಿಟೆಕ್ಟಿವ್ ಕೆಲಸ ಮಾಡ್ತೀಯ? ಸಾಲದಕ್ಕೆ ಆ ವಿಷಯನೆಲ್ಲ ಬಂದು ನಿನ್ನ ಗಂಡನಿಗೆ ಬೇರೆ ಹೇಳ್ತೀಯ. ಇಷ್ಟೆಲ್ಲ ಧೈರ್ಯ ನನ್ನ ಬಿಟ್ಟು ಈ ಮನೇಲಿ ಯಾರಿಗೂ ಬರಬಾರ್ದು. ಹಾಗೇನಾದರೂ ನನ್ನ ಮೀರಿಸಿ ಈ ಮನೇಲಿ ಧೈರ್ಯ ತೋರ್ಸಕ್ ಬಂದ್ರೆ ಸಮಾಧಿ ಮಾಡ್ಬಿಡ್ತೀನಿ.